ಮೋಸ ಮಾಡುತ್ತಿರುವ ಕಲ್ಲು ಶೋರೂಮ್ ಮಾಲೀಕರಿಗೆ, ಜನಗಳಿಗೆ ಮೋಸ ಮಾಡುತ್ತಿರುವ ಕಲ್ಲು ಶೋರೂಮ್ ಮಾಲೀಕರಿಗೆ ಮಾರಾಟಗಾರ ಶೋರೂಮ್ಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಹುನಗುಂದ ತಾಲೂಕು ಅಧ್ಯಕ್ಷರಾದಂತಹ ರೋಹಿತ್ ಬಾಸ್ಕರ್ ಅವರೇ, ಹಾಗೆ ಇಳಕಲ್ ನಗರ ಘಟಕದ ಅಧ್ಯಕ್ಷರಾದಂತಹ ಅಶೋಕ್ ಪೂಜಾರಿ ಅವರೇ, ಹಾಗೂ ಈ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಜರ್ದಾರಿ ಅವರೇ, ಸಂಗಮ್ಕರ್ ಅವರೇ, ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಕಾರ್ಯಕರ್ತರೆ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಈ ಹೋರಾಟ ಕೇವಲ ರಕ್ಷಣಾ ವೇದಿಕೆಗೆ ಮಾತ್ರ ಸೀಮಿತವಾದಂಥ ಹೋರಾಟ ಅಲ್ಲ. ಯಾಕಂದರೆ ಇವತ್ತು ಈ ಹೋರಾಟ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಮುಟ್ಟಬೇಕಾದಂಥ ಹೋರಾಟ, ಪ್ರತಿಯೊಬ್ಬರು ಹೋರಾಟ ಮಾಡಲೇಬೇಕಾದಂಥ ಹೋರಾಟ ಇದು. ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು ಭ್ರಷ್ಟಾಚಾರ ಅಂತೂ ಇಡೀ ರಾಜ್ಯದಲ್ಲೇ ತುಂಬಿ ತುಳ್ಕೋಬಿಟ್ಟಿದೆ. ಅದಕ್ಕಂತೂ ಎರಡನೇ ಮಾತಿಲ್ಲ. ನಾವೇನು ಕಮ್ಮಿ ಅಂತಂದು ಕಲ್ಲಿನ ಶೋರೂಮಿನ ಮಾಲೀಕರು ಮತ್ತು ಒಂದಿಷ್ಟು ಫ್ಯಾಕ್ಟ್ರಿ ಮಾಲೀಕರು, ನಾವು ರಾಜಕಾರಣಿಗಳಿಂದ ಏನು ಕಮ್ಮಿ ಇಲ್ಲ. ನಾವು ಮೋಸ ಮಾಡಿದ್ರಾಗ ಎತ್ತಿದ ಕೈ ಅಂತಂದು ಅವರು ಕೂಡ ಮೋಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶೋರೂಮ್ಗಳು, ಕಲ್ಲು ಮಾರಾಟ ಮತ್ತು ಪ್ರದರ್ಶನ ಶೋರೂಮ್ಗಳು, ಅಂದರೆ ಕಲ್ಲು ಏನು ಕೊಡ್ತಾರೋ ಆ ಶೋರೂಮ್ನ ಮಾಲೀಕರು ಒಂದಿಷ್ಟು ಸೂತ್ರದ ಪ್ರಕಾರ ಜನಗಳಿಗೆ ಮೋಸ ಮಾಡ್ತಾ ಇರೋವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದು ಇತ್ತೀಚೆಗೆ ನಮ್ಮ ಕಂಡು ಕೂಡ ಬಂದಿದೆ. ನೀವು ನೋಡ್ಬೋದು, ನಿಮ್ಗೆ ತಮ್ಮ ಹತ್ರ ನಾವೆಲ್ಲ ಒಂದು ಮನವಿ ಕೊಡ್ತೀವಿ. ಆ ಮನವಿಯ ಪ್ರತಿಯನ್ನು ನೋಡ್ರಿ ನೀವು. ಆ ಪ್ರತಿ ಒಳಗೆ ಎಲ್ಲದೂ ಕೂಡ ಕೂಲಂಕಷವಾಗಿ ಬರೆದಿದ್ದೈತಿ. ಜನಗಳಿಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂದರೆ, 3 ಫೂಟು ಮತ್ತು 10 ಫೂಟಿನ ಒಂದು ಕಲ್ಲು ತೊಗೊಂಡ್ರೆ ಇಂಟು ಹಾಕಿ ಹೊಡೆದಪ್ಪ 30 ಫೀಟು. ಅದನ್ನು ಅವರು ತಮ್ಮ ಸೂತ್ರದ ಪ್ರಕಾರ 144 ಅಂತಂದು ಹೊಡೆದ್ರಪ್ಪ ಅಂದ್ರೆ 144 ಅಂತ ಹೊಡೆದ್ರೆ ಅದು ಸಮಥಿಂಗ್ ಎಷ್ಟೋ ಬರ್ತೈತೆ, ಎಷ್ಟೋ ಒಂದು 36-38 ಸ್ಕ್ವೇರ್ ಫೀಟ್ ತನಕ ಬರ್ತೈತೆ. ಆದರೆ ಇವ್ರು ಏನು ಮಾಡೋಗುತ್ತಾರೆ, 114 ಅಂತ ಸೂತ್ರ ಹಿಡ್ಕೊಂಡು ಸೂತ್ರ ಹೊಡ್ಯಾಕತ್ತಾರೆ. ಅಂದ್ರೆ ಜನಗಳಿಗೆ ಮೋಸ ಮಾಡುವಂಥ ಸೂತ್ರ 114. ಅದು ಹೊಡೆದ್ರಪ್ಪ ಅಂತಂದರೆ ಈಗ ಏನು 30 ಫೂಟಿಂದ ಏನು ಸ್ಕ್ವೇರ್ ಫೀಟ್ ಬರ್ತದೆ ಅದಕ್ಕಿಂತ ಹೆಚ್ಚಿಂದ 6-7 ಸ್ಕ್ವೇರ್ ಫೀಟ್ ಹೆಚ್ಚು ಬರ್ತಾ ಇದೆ. ಅಂದರೆ ಜನರಿಗೆ 1 ಸ್ಕ್ವೇರ್ ಫೀಟಿಗೆ 60 ರೂಪಾಯಿ ಲೆಕ್ಕ ಹಿಡಿದ್ರಪ್ಪ ಅಂದ್ರೆ 1000 ಸ್ಕ್ವೇರ್ ಫೀಟ್ ಅವ ತೊಗೊಂಡ್ರಪ್ಪ ಅಂದ್ರೆ ಎಷ್ಟು ಮೋಸ ಆಗ್ತದೆ? 4700 ಅಥವಾ 4800 ಕಲ್ಲಿನ ಮೇಲೆ. ಇವಾಗ 80 ರೂಪಾಯಿ ಸ್ಕ್ವೇರ್ ಫೀಟಿನ ಕಲ್ಲು ತೊಗೊಂಡ್ರಪ್ಪ ಅಂತಂದ್ರೆ ಅದಕ್ಕೆ ಎಷ್ಟು ಆಗ್ತದೆ? ಜನಗಳಿಗೆ ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ, ಪಾಪ ಜನರಿಗೆ ಗೊತ್ತಿಲ್ಲ ಈ ಸೂತ್ರದ ಬಗ್ಗೆ. ಜನರು ಎಲ್ಲರೂ ತಿಳ್ಕೋಬೇಕು. ಅದಕ್ಕೆ ಆ ಕಾರಣಕ್ಕೆ ನೀವು ಎಲ್ಲ ನನ್ನ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು ಇದನ್ನು ಕೂಲಂಕಷವಾಗಿ ತಾವು ಪ್ರಕಟಣೆ ಮಾಡಬೇಕು. ಜನಗಳಿಗೆ ಮೋಸ ಮಾಡೋದನ್ನು ತಡೆಗಟ್ಟಬೇಕು. ಯಾಕಂತಂದರೆ ಇವತ್ತು ಬೆಳೆಯವನು ಬೆಳಿತಾನೆ ಇದ್ದಾನೆ. ಅದರಲ್ಲಿಯೂ ಕರ್ನಾಟಕದ ಕನ್ನಡ ಜನತೆಗಳಿಗಂತೂ ಮೋಸ ಮಾಡೋಕ್ಕೆ ಎತ್ತಿದ ಕೈ ಆಗ್ಬಿಟ್ರೆ. ಎಸ್ಪೆಷಲಿ ನೋಡಿದ್ರಪ್ಪ ಅಂತಂದ್ರೆ ಇವತ್ತು ನಾವು ಒಂದೇ ರಾಜ್ಯದವ್ರ ಬಗ್ಗೆ ನಾನು ಬ್ಲೈಂಡ್ ಮಾಡ್ತಾ ಇಲ್ಲ. ಇವತ್ತು ರಾಜಸ್ಥಾನಿಗಳಾಗಿರ್ಬೋದು, ಗುಜರಾತಿಗಳಾಗಿರ್ಬೋದು, ಒಡಿಶಾ, ಮಧ್ಯಪ್ರದೇಶ, ಆಮೇಲೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ಆಮೇಲೆ ಆಂಧ್ರ, ತೆಲಂಗಾಣ ಅಷ್ಟೂ ಕೂಡ ಕರ್ನಾಟಕದ ಮೇಲೆ, ಕನ್ನಡ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ಬರೋದು ತಮ್ಮ ವ್ಯವಹಾರಿಕವಾಗಿ ಏನು ಮಾಡೋದು ಅದು ಮಾಡೋದು ಬಿಟ್ಟು ಜನಗಳಿಗೆ ಮೋಸ ಮಾಡೋದು ಅಂತ ವಿಚಾರ ಜಾಸ್ತಿ ನಡೆದೈತೆ. ಅದರಲ್ಲೂ ನೋಡಿದ್ರಪ್ಪ ಅಂದ್ರೆ ನಮ್ಮ ಗುಜರಾತಿಗಳು, ರಾಜಸ್ಥಾನಿಗಳು ಮೊದಲೇ ಮಾತು ನಾವೇನು ಕಮ್ಮಿ ಅಂತಂದು ತಾವು ಜನಗಳಿಗೆ ಮೋಸ ಮಾಡಿದ್ದು ಬೆಳ್ಕೊಂಡಿದ್ದು ಹಣ ಏನು ಕನ್ನಡಿಗರೇ ಅಂದ್ರೆ ಇವ್ರಿಗೇನು ಸೊಡ್ಲಿ ಸಿಕ್ಕಾರ? ಅದಕ್ಕೆ ನನ್ನೆಲ್ಲ ಕನ್ನಡಿಗರಿಗೆ ನಾನು ಹೇಳ್ತಾ ಇದ್ದೇನೆ, ನೀವು ಯಾರೂ ಕೂಡ ಆ ರಾಜಸ್ಥಾನಿಗಳ ಹತ್ರ ಇವ್ರ ಹತ್ರ ಯಾರ ಹತ್ರ ಕಲ್ತು ಹೋಗಬೇಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇವತ್ತು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಿದ್ದಾರೆ ಅಂದ್ರೆ ನೀವು ತಿಳ್ಕೋಬೇಕು. ಯಾಕಂದ್ರೆ ಇವತ್ತು ಹಿಂದಕ್ಕೆ ಮಾಡಿದ್ರು ಉಳುವವನೇ ಒಡೆಯ ಅಂತಂದು ಆ ಲೆಕ್ಕಕ್ಕೆ ಆಗಬೇಕು. ಇವತ್ತು ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಬೆಳಿಬೇಕು ಅಂದಾಗ ಮಾತ್ರ ಹೊರ ರಾಜ್ಯದಿಂದ ಅಂತ ಬಂದಂತ ನಾಯಿಗಳಿಗೆ ಬುದ್ಧಿ ಕಲಿತಾರೆ. ಇಲ್ಲ ಇದ್ದಿದ್ರೆ ಇವತ್ತು ಅವರು ಮೋಸ ಮಾಡ್ತಾನೆ ಹೋಗ್ತಿರ್ತಾರೆ, ನಾವು ಮೋಸ ಹೋಗ್ತಾನೆ ಇರ್ತಿರ್ತೀವಿ. ಅದಕ್ಕೆ ನಾನು ಹೊರ ರಾಜ್ಯದಿಂದ ಬಂದಂತಹ ಒಂದಿಷ್ಟು ವ್ಯಾಪಾರಸ್ಥರಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತೀನಿ. ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದು ಅತಿಥಿಯಾಗೇ ಇರಬೇಕು.
ನೀವೇನಾದರೂ ಅತಿಥಿ ಸ್ಥಾನ ಬಿಟ್ಟು ನೀವು ಮಾಲೀಕ ಸ್ಥಾನ ಏನಾದ್ರು ತೊಗೊಂಡ್ರೆ ನಿಮ್ಮ ತಿಥಿ ಮಾಡೋಕ್ಕೂ ನಾವು ಎಸಂಗಿಲ್ಲ. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳಬೇಕು. ಕೆಲವೊಂದಿಷ್ಟು ನಾನು ನಗರಸಭೆಗೆ ಒಂದು ಪ್ರಶ್ನೆ ಮಾಡೋಕ್ಕೂ ಕೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಮಳಿಗೆಗಳಿಗೆ, ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳಿಗೆ ಯಾರೂ ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳಬೇಕಾಗಿತ್ತು. ಕೆಲವೊಂದಿಷ್ಟು ಶೋರೂಮ್ಗಳಿಗೆ ನಗರಸಭೆಯಿಂದ ಜಾಸ್ತಿ ಪರವಾನಗಿ ಇಲ್ಲ, ಕಲ್ಲಿನ ಫ್ಯಾಕ್ಟ್ರಿಗಳಿಗೆ ಪರವಾನಗಿ ಇಲ್ಲ. ಆದರೂ ಕೂಡ ಇದು ಒಂದು ರೀತಿ ಇಂಡಸ್ಟ್ರಿಯಲ್ ಏರಿಯಾ ಅಂತಂದು ಎಲ್ಲಿ ಬೇಕಾದಲ್ಲಿ ಶೋರೂಮ್ ಹಾಕ್ಕೊಂಡು ತಾವು ಮೆರೆದಾಡಾಕೋತಾರೆ. ಆ ಪರವಾನಗಿಯನ್ನು ಕೂಡ ನಾನು ನಗರಸಭೆ ಆಯುಕ್ತರಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದರ ಕೂಲಂಕುಷವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. ಅಂತ ಪರವಾನಗಿ ಇರಲಾರ್ದಂಥ ಶೋರೂಮ್ಗಳ ಮಾಧ್ಯಮ ಮುಖಾಂತರ ನಾನು ಜನಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ಅಂದರೆ ಈ ಸೂತ್ರದ ಆಧಾರ ಇದ್ದಲ್ಲಿ ಮಾತ್ರ ನೀವು ಕಲ್ಲನ್ನು ತೆಗೆದುಕೊಳ್ಳ್ರಿ, ಇಲ್ಲ ಅಂದರೆ ನೀವು ಮೋಸ ಹೋಗೋದು ಮಾತ್ರ ಕಠಿಣ. ಇದೆ ಅಂತ ಫಿಕ್ಸ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ನನ್ನ ಮುಂದಿನ